ಚಂದ್ರಶೇಖರ್ ಅವರೇ, ಈಗ 80 ಕೋಟಿ ಜನಗಳಿಗೆ ಅಕ್ಕಿ ಕೊಡೋ ವಿಚಾರದಲ್ಲೋ ಅಥವಾ ಮನ್ರೇಗಾ ಯೋಜನೆ ವಿಚಾರದಲ್ಲೋ ಒಂದು ಗ್ಯಾರಂಟಿ ಸ್ಕೀಮ್ ವಿಚಾರದಲ್ಲೋ ಇದರೆಲ್ಲದರಲ್ಲೂ ಕೂಡ ದಿವಾಳಿ ಅನ್ನೋದೇ ನಿಜ ಆಗಿದ್ದಿದ್ದರೆ ಎಲ್ಲ ರಾಜ್ಯಗಳಿಗಿಂತ ತಮಿಳುನಾಡು ಮೊದಲ ದಿವಾಳಿ ರಾಜ್ಯ ಆಗಬೇಕಾಗಿದ್ದು. ತಮಿಳುನಾಡು ಆಗಿಲ್ಲ. ನಮ್ಮ ಇಡೀ ಕನ್ಸರ್ನ್ ಇರೋದಿಲ್ಲ ಏನು ಅಂತ ಹೇಳಿದ್ರೆ, ಎಲ್ರಿಗೂ ಒಬ್ಬರಿಗಾದ್ರೂ ತೆರಿಗೆ ಕೊಟ್ಟೋಂಗೆ ಅನಿಸುತ್ತೆ, ಬಡವ್ರಿಗೆ ಹೋಗ್ಲಪ್ಪ ಅವ್ರು ತಗೊಳ್ಳಿ. ಆದರೆ ಫಲಾನುಭವಿಗಳ ಗುರುತಿಸುವಿಕೆ ವಿಚಾರದಲ್ಲೇ ಒಂದು ಕಡೆ ಎಡುತ್ತಾ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಆದರೂ ಅಷ್ಟೇ, ಸ್ಟೇಟ್ ಗೌರ್ಮೆಂಟ್ ಆದರೂ ಅಷ್ಟೇ ಅಂತ ಒಂದು ಭಾಗ. ರಾಜಕೀಯಕ್ಕಾಗಿ ನೀನು ಬೆಲೆ ಜಾಸ್ತಿ ಮಾಡಿದೆ, ನೀನು ಬೆಲೆ ಜಾಸ್ತಿ ಮಾಡಿದೆ ಅಂತ ಅದನ್ನು ಆಚೆಗೆ ಬಿಟ್ಟುಬಿಟ್ಟು ಒಂದಷ್ಟು ಸರ್ವಪಕ್ಷಗಳ ನಿಯೋಗನ ಕೂರಿಸ್ಕೊಂಡು ಈ ಬೆಲೆ ಇಷ್ಟ ಆಗ್ತಾ ಇದೆ, ಇಳಿಕೆಗೆ ನಾವೇನು ಮಾಡಬೇಕು, ಒಂದು ಕನ್ಸರ್ನ್ ಇರ್ತಕ್ಕಂಥ ಮೀಟಿಂಗ್ ನಡೀಬಹುದಾಗಿತ್ತೇನೋ ಅಂತ. ಒಂದು ಸ್ವಾಗತಾರ್ಹ ವಿಷಯ ಏನಂತ ಹೇಳಿದ್ರೆ, ಕಾಂಗ್ರೆಸ್ನ ವಕ್ತಾರ ಅಫಿಷಿಯಲ್ ಆಗಿ ಒಂದು ಹಂತದಲ್ಲಿ ಎಲ್ಲೋ ಕೊಡ್ತಿರ್ತಕ್ಕಂಥ ಫ್ರೀ ಸ್ಕೀಮ್ಗಳು, ಗ್ಯಾರಂಟಿಗಳು ಹೊಡಿತಾ ಇದ್ದಾವೆ, ಎಲ್ರಿಗೂ ಅರ್ಹರಿಗೆ ಹೋಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಒಂಥರ ಅಡ್ಮಿಟ್ ಮಾಡಿಕೊಂಡ್ರೆ ಇದನ್ನು ಸೆನ್ಸಿಬಲ್ ಆಗಿ ಹೇಳಿದ್ದಾರೆ. ಇದನ್ನೇ ಭಾಳಷ್ಟು ಜನ ಅವರ ಮಿನಿಸ್ಟರ್ಗಳು, MLAಗಳು ಹೇಳಿದ್ದಾರೆ. ಕರ್ನಾಟಕದ ಮಹಾಜನತೆಗೆ ಕಾಕಾ ಪಾಟೀಲ್ನಿಗೂ ಫ್ರೀ ಬರುತ್ತೆ, ಬಾಬಾ ಇವನಿಗೂ ಫ್ರೀ ಬರುತ್ತೆ ಅಂತೇಳಿ ಎಲ್ಲ ಓಟ್ ಹಾಕಿದ್ರಲ್ಲ, ಅವ್ರಿಗೊಂದು ತಕ್ಕ ಪಾಠ ಆಗುತ್ತೆ. ದಯಮಾಡಿ ಕೇಳಿಸ್ಕೊಳ್ಳಿ ಮಹಾಜನತೆಗಳೇ, ನಿಮ್ಮ ಫ್ರೀ ಸ್ಕೀಮ್ಗಳು ಬರೋ ದಿನಗಳಲ್ಲಿ ಹೋಗ್ತಾ ಇದ್ದಾವೆ. ಮೊದಲನೇದು. ಎರಡನೇದು, ನೀವಾಗಲೇ ಹೇಳ್ತಾ ಇದ್ದೀರಿ 80 ಕೋಟಿ ಜನಕ್ಕೆ ಕೊಡ್ತಾ ಇದ್ದಾರೆ, ಫ್ರೀ ರೇಷನ್ ಕೊಡ್ತಾ ಇದೆ ಕೇಂದ್ರ ಸರ್ಕಾರ. 25 ಕೋಟಿ ಬಡತನದಿಂದ ಆಚೆ ಬಂದಿದ್ದಾರೆ ಹೇಳ್ತಾ ಇದ್ದಾರೆ ಅಂತೇಳಿ. 25.53 ಕೋಟಿ ಜನ ಬಡತನದಿಂದ ಆಚೆ ಬಂದಿದ್ದಾರೆ ಅಂತ ಹೇಳಿದ ಕೇಂದ್ರ ಸರ್ಕಾರ ಅಲ್ಲ, ವರ್ಲ್ಡ್ ಬ್ಯಾಂಕ್ ರಿಪೋರ್ಟು ಬಂದಿರತಕ್ಕಂಥದ್ದು ಅಕ್ಷರಶಃ ಸಹ ನಿಜ. ಆದರೆ 80 ಕೋಟಿ ಇವತ್ತು ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಆನ್ ದ ಫ್ಲೋರ್ ಆಫ್ ದ ಹೌಸ್ನೇ ನಿರ್ಮಲಾ ಸೀತಾರಾಮನ್ ಭಾಳ ಕ್ಲಾರಿಫೈ ಮಾಡಿದ್ದಾರೆ. ಮೋದಿಯವರು 2-3 ಸರಿ ಕ್ಲಾರಿಫೈ ಮಾಡಿದ್ದಾರೆ. ಏನು 25 ಕೋಟಿ ಜನ ಏನು ಆಚೆ ಬಂದಿದ್ದಾರಲ್ಲ, ಸ್ಟಿಲ್ ವರ್ನರಬಲ್ ಪೊಸಿಷನಲ್ಲಿ ಇರ್ತಾರೆ. ಮತ್ತೆ ಅಕಸ್ಮಾತ್ ಅವ್ರಿಗೆ ಏನಾದ್ರು ಹೊಡ್ತಾ ಬಿದ್ದರೆ ಗೋ ಬ್ಯಾಕ್ ಟು ದ ಅಂಡರ್ ಏನು ಪಾವರ್ಟಿ ಏನೋ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಕುಷನ್ನಾಗಿ ಇನ್ನೂ 5 ವರ್ಷಗಳ ಕಾಲ ಇದು ವೆರಿ ಬೇಸಿಕ್, ಅದು ಊಟ ಅಂತಕ್ಕಂಥ ವೆರಿ ಬೇಸಿಕ್ಕು. ಆ ಕುಷನ್ ಮತ್ತೆ ಅವರು ವಾಪಸ್ ಆ ಸ್ಥಿತಿಗೆ ಹೋಗಬಾರ್ದು ಅನ್ನೋದು ಕಾರಣಕ್ಕೋಸ್ಕರ ಅವ್ರಿಗೆ ಕಂಟಿನ್ಯೂ ಮಾಡಿದ್ದೀವಿ ಅಂತೇಳಿ ಅದನ್ನು ಮತ್ತೆ ಹೇಳ್ಕೊಂಬಿದ್ದಾರೆ. ಹಾಗಾಗಿ 80 ಕೋಟಿ ಜನಕ್ಕೆ ಇನ್ಸ್ಪೈಟ್ ಆಫ್ 25 ಕೋಟಿ ಜನ ಬಡತನದಿಂದ ಆಚೆ ಬಂದ್ರೂ ಕೂಡ 85 ಕೋಟಿ ಈ ಕುಷನ್ಗೋಸ್ಕರ ಅದು ಕಂಟಿನ್ಯೂ ಆಗ್ತದೆ. ಇದು ಮೊದಲನೇದು. ಸಿದ್ದರಾಮಯ್ಯನವರು ನೋಡಿ, ಆ ಸಿದ್ದರಾಮಯ್ಯನವರು 14 ಸರಿ ಏನು ಬಜೆಟ್ ಮಂಡಿಸಿದ್ರು ಅಂತಾರೆ. ನಾಚಿಕೆ ಹೇಳ್ದೆ ಮೊನ್ನೆ ಒಂದು ಮಾತು ಹೇಳಿದ್ದಾರೆ, ಏನು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡ್ಬೇಕಾದ್ರೆ ಇವತ್ತು 50 ರೂಪಾಯಿ ಕೇಂದ್ರ ಸರ್ಕಾರ ಏನು ಜಾಸ್ತಿ ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರ ಹೇಳ್ತು ಎಲ್ಲಿಗೆ 50 ರೂಪಾಯಿ ಹೋಗ್ತಾ ಇದೆ ಅಂತೇಳಿ. ಹೋಗ್ತಾ ಇರ್ತಕ್ಕಂಥದ್ದು ಉಜ್ವಲ ಸ್ಕೀಮಲ್ಲಿ ಏನು ಬಡವರಿಗೆ ಕೊಡ್ತಾ ಇದೀವಲ್ಲ, ಅವರಿಗೆ 27,000 ಕೋಟಿ ಅಲ್ಲಿಗೆ ಹೋಗ್ತಾ ಇದೆ, 50 ರೂಪಾಯಿ ಬಡವರಿಗೆ ಹೋಗ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳ್ತು. ನೀವು ಯಾಕ್ರಿ 2 ರೂಪಾಯಿ ಜಾಸ್ತಿ ಮಾಡಿದ್ರೆ ಸಿದ್ದರಾಮಯ್ಯ ಹೇಳಿದ್ರು, ಅಕ್ಕಪಕ್ಕ ರಾಜ್ಯಗಳಲ್ಲಿ ಜಾಸ್ತಿ ಇತ್ತು ಅಂತೇಳಿ. ಅಕ್ಕಪಕ್ಕ ರಾಜ್ಯಗಳಿಗೆ ಕಂಪೇರ್ ಮಾಡ್ಬೇಕಾದ್ರೆ ನಿಮ್ಮತ್ತ ಕಳ್ಳರ ರಾಜ್ಯಗಳನ್ನ ಕಂಪೇರ್ ಮಾಡಿದ್ದು ನೀವು. ಯಾಕೆ ಅಂತ ಹೇಳಿದ್ರೆ ಪಕ್ಕದಲ್ಲಿ ತೆಲಂಗಾಣ, ಯಾಕೆ ಸರ್ಕಾರ ಇರೋದು ಕಾಂಗ್ರೆಸ್ ಸರ್ಕಾರ, ಅಲ್ಲೆಷ್ಟು ಡೀಸೆಲ್ ರೇಟು 95 ರೂಪಾಯಿ 70 ಪೈಸಾ. ಇನ್ನು ಪಕ್ಕದಲ್ಲಿ ತಮಿಳುನಾಡು, ಅಲ್ಲೇ ಸರ್ಕಾರ ಇರೋದು ಇವ್ರದೇ ಸರ್ಕಾರ ಇರೋದು, ಅಲ್ಲೆಷ್ಟು ರೇಟು 92 ರೂಪಾಯಿ 39 ಪೈಸಾ. ಇನ್ನೊಂದು ಕಡೆಗೆ ಕೇರಳ, ಇವ್ರದೇ ಇಂಡಿಯಾ ಅಲೈನ್ಸ್ ಪಾರ್ಟ್ನರು, ಅಲ್ಲಿದ್ದ ರೇಟ್ ಎಷ್ಟು 94 ರೂಪಾಯಿ 71 ಪೈಸಾ. ಆ ಕಳ್ಳರ ಸರ್ಕಾರಕ್ಕೆ ಕಂಪೇರ್ ಮಾಡಿಕೊಂಡು ಇವ್ರು ಜಾಸ್ತಿ ಮಾಡೋದಂತೆ. ಕಂಪೇರ್ ಮಾಡ್ಬೇಕಾದ್ರೆ BJP ರಾಜ್ಯಗಳಿಗೆ ಮಾಡ್ರಿ. ಪಕ್ಕದಲ್ಲಿ ಗೋವಾ ಇದೆ, ಗೋವಾದಲ್ಲಿ ಎಷ್ಟಿದೆ 88 ರೂಪಾಯಿ 43 ಪೈಸಾ. ಉತ್ತರ ಪ್ರದೇಶಿಗೆ ಮಾಡಿ BJP ಸರ್ಕಾರಕ್ಕೆ, ಅಲ್ಲೆಷ್ಟಿದೆ 87 ರೂಪಾಯಿ 81 ಪೈಸಾ. ಹರಿಯಾಣಕ್ಕೆ ಮಾಡಿ, ಅಲ್ಲೆಷ್ಟಿದೆ 88 ರೂಪಾಯಿ. BJP ಸರ್ಕಾರಗಳೆಲ್ಲ 3 ರೂಪಾಯಿ 4 ರೂಪಾಯಿ ಡೀಸೆಲ್ ರೇಟ್ ಕಡಿಮೆ ಇದೆ. ನಿಮ್ಮಲ್ಲಿ ಯಾಕೆ ನಿಮಗೆ ಈ ಕಳ್ಳರನ್ನ ಕಂಪೇರ್ ಮಾಡ್ಕೊಂಡು 90 ರೂಪಾಯಿ ಮಾಡಿದ್ರೆ ಮಾಡಿದ್ದು ಎಲ್ಲಿಗೆ ಹೋಗಿದೆ ಅದನ್ನೇ ಹೇಳಿ ನೀವು. ಇಷ್ಟೆಲ್ಲ ಬೆಲೆ ರೈಸ್ ಮಾಡಿದ್ರಲ್ಲ, ಒಂದು ಇದರ ಪ್ರಕಾರ 80,000 ಕೋಟಿ, ಇವರೇ 48 ಬೆಲೆಗಳು ಜಾಸ್ತಿ ಮಾಡಿದ್ರೆ 80,000 ಕೋಟಿ ಜಾಸ್ತಿ ಬರಬೇಕು. ಎಲ್ಲೋಯ್ತು ಸ್ವಾಮಿ ದುಡ್ಡು? ಎಲ್ಲಿಗೆ ಹೋಗ್ತಾ ಇದ್ದೀರಿ ಸಿದ್ದರಾಮಯ್ಯನವರೇ? ಎಷ್ಟ್ರೀ ಲೂಟಿ ಮಾಡ್ಬಿಟ್ಟು ಹೋಗ್ತೀರಿ ಹೇಳಿ? ಯಾವುದಕ್ಕಾರು ಒಂದಕ್ಕೆ ಕಾರಣ ಕೊಡಿ. 1,14,000 ಕೋಟಿನಲ್ಲಿ 57,000 ಕೋಟಿ ಕೆಪೆಕ್ಸ್ಗೆ ಹೋಯ್ತು ಅಂತ ಹೇಳಿದ್ರೆ ಇನ್ನು 60,000 ಕೋಟಿ ಎಲ್ಲುಳಿತು? 60,000 ಕೋಟಿ ಎಲ್ಲೋಯ್ತು? ಬೆಲೆ ಜಾಸ್ತಿಯಿಂದ 82,000 ಕೋಟಿ ಬಂತು, 82,000 ಕೋಟಿ ಆಯಿತು, 2 ಸೇರಿ 1.5 ಲಕ್ಷ ಕೋಟಿ ಆಯಿತು. ಅದರಲ್ಲಿ SC/STಗಳು ಬೇರೆ ತಿಂದ್ರಿ, ಎಲ್ಲ ಸೇರಿ ಸುಮಾರು 1.25 ಲಕ್ಷ ಕೋಟಿ ಎಕ್ಸ್ಟ್ರಾ ಬರ್ತಾ ಇದ್ದಾರೆ. ಎಕ್ಸ್ಟ್ರಾ ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲಿಗೆ ಹೋಗ್ತಾ ಇದೆ? ನೀವು ಕಂಡಿಡೀರಿ ಎಲ್ಲಿಗೆ ಹೋಗ್ತಾ ಇದೆ? ಈಗ ED CBI ಎಲ್ಲ ಇದೆ ಅಂತ ಹೇಳ್ತಾರೆ, ಅವರು ಹೇಳ್ತಾರೆ ತನಿಖೆ ಮಾಡಿಸಿ ಅಂತ. ED ಕೇಸಲ್ಲಿ ಸಿಗಾಕೊಂಡಿದ್ದಾರೆ. ಕಂಡಿಡಿದು ಬಿಡಿ ನೀವು. ನಾವು ಕಂಡಿಡಿಯಕ್ಕೆ ಹೋಗಿದ್ದಕ್ಕೆ ಆನ್ ದ ಫ್ಲೋರ್ ಆಫ್ ದ ಸಿದ್ದರಾಮಯ್ಯ ಒಪ್ಕೊಂಡ್ರು. ಅಲ್ಲಲ್ರಿ, ಕೋರ್ಟ್ಗೆ ಹೋಗಿ CBI ಹೋಗಿ ಅಂತ ಅವ್ರು ಹೇಳೋದು. ಅಲ್ಲಲ್ಲ, ಅದಲ್ಲ, ಅದಕ್ಕೋಸ್ಕರವೇ ED ಬೇಲ್ ಬಿದ್ದಿದ್ದಕ್ಕೆ 187 ಕೋಟಿ ಅಲ್ಲ, ವಾಲ್ಮೀಕಿ ಗಂಡದಲ್ಲಿ ನಾವು ದಲಿತರ ಹಣ ತಿಂದಿರೋದು 89 ಕೋಟಿ ಮಾತ್ರ ಅಂತೇಳಿ ಮಾನ ಮರ್ಯಾದೆ ಇರೋ CM ಆನ್ ದ ಫ್ಲೋರ್ ಆಫ್ ದ ಒಪ್ಕೊಂಡ್ಮೇಲೆ ಸ್ವಲ್ಪ ನೈತಿಕತೆ ಉಳಿಬೇಕಾಗಿತ್ತು. ಅದೆಲ್ಲ ಕೋಟಿ ನಾವು ಸಮಾಜವಾದಿ ಅನ್ನೋರು ಹೇಳ್ತಾರೆ, ನನಗೆ 62 ಕೋಟಿ ಕೊಟ್ಬಿಡಿ, ನಾನು 14 ಸೀಟ್ ವಾಪಸ್ ಕೊಟ್ಬಿಡ್ತಿದ್ದೆ. ನಾಚಿಕೆ ಆಗೋದಿಲ್ಲ ಸಮಾಜವಾದಿಗೆ ಮಾತಾಡೋದಕ್ಕೆ? ಅದೇ 64 ಕೋಟಿ ಭ್ರಷ್ಟಾಚಾರ ಮಾಡಿದ್ರ ನೀವು. ಇವತ್ತು ಉತ್ತರ ಕೊಡಿ ನೀವು. ಇವತ್ತು ನಾಳೆ ಜೈಲ್ಗೆ ಹೋಗಿ ಮುಂಚೆ ಉತ್ತರ ಕೊಟ್ಬಿಟ್ಟು ಹೋಗಿ ನೀವು. ಅದಕ್ಕೆ ಮುಂಚೆ ಜನನೆಲ್ಲ ಸಾಯಿಸ್ತೀರಾ ನೀವು? ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಕನ್ಕ್ಲೂಷನ್ ಪಾರ್ಟಲ್ಲಿ ನಾನು ಕೇಶವ್ ಸರ್ನ ಮಾತಾಡಿಸ್ತೀನಿ. ಕೇಶವ್ ಸರ್, ಇಲ್ಲಿ ಪ್ರಶ್ನೆ ಬರೋದು, ಆಯಿತು, ಈಗ ನೀವು ಒಂದು 15 ಗಂಟೆ 18 ಗಂಟೆ ಡಿಬೇಟ್ ಮಾಡಿಬೇಕಾದ್ರೆ ಕಾಂಗ್ರೆಸ್ನವ್ರ ಕಾಲದಲ್ಲೆಲ್ಲ ಸರಿ ಇರಲಿಲ್ಲ ಅಂತ BJP ಅವ್ರು ಹೇಳ್ತಾರೆ.
BJPಯವರು ನಮ್ಮನ್ನು ಸರಿ ಇಲ್ಲ ಅಂತ ಬಂದು 416 ರೂಪಾಯಿ ಇದು ಸಿಲಿಂಡರ್ 853 ರೂಪಾಯಿ ಮಾಡಿದ್ರು, 414 ಇಳಿಸಿ ತೋರಿಸಲಿ ಅಂತ ಅವರೇ ಕೇಳ್ತಾರೆ. ಆಯಿಲ್ ಬಾಂಡ್ 1.5 ಲಕ್ಷ ಕೋಟಿ ಮಾಡಿದ್ವಿ, ಒಂದೇ ಒಂದು ವರ್ಷದಲ್ಲಿ 3.25 ಲಕ್ಷ ಕೋಟಿ ಟ್ಯಾಕ್ಸೇ ವಸೂಲಿ ಮಾಡಿದ್ರಿ ಇವರು, ತೀರಿಸಬೇಕಾಗಿತ್ತು 1.5 ಲಕ್ಷ ಕೋಟಿ ಅಂತ ಪ್ರಶ್ನೆ ಬಂದೇ ಬರುತ್ತೆ. ಒಂದೇ ಭಾರತ್ ಟ್ರೈನ್ ಕತೆ ಏನು ಮಾಡಿದ್ರು, ಜನರಲ್ ಬಗ್ಗೆ ಸಂಖ್ಯೆನೇ ಕಡಿಮೆ ಮಾಡಿದ್ರು, ಒಂದೇ ಭಾರತಲ್ಲೇ ನೀವು ಪ್ರಯಾಣ ಮಾಡಿ ಜಾಸ್ತಿ 10 ಪಟ್ಟು ಬೆಲೆ ಜಾಸ್ತಿ ಇದೆ, ಇದನ್ನು ಯಾರು ಮಾಡಿದ್ರು ಅಂತ ಅವರು ಕೇಳ್ತಾರೆ. ಇದು ನೆವರ್ ಎಂಡಿಂಗ್ ಆರ್ಗ್ಯುಮೆಂಟು, ನೆವರ್ ಎಂಡಿಂಗ್ ಡಿಬೇಟ್ಸ್ ಸರ್ ಇದು. ನಾನು ಕೇಳೋದು, ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಈ ಜನ ನೋಡಿದವ್ರಿಗೆ ಇದು ಫನ್ ಥರ ಕಾಣಿಸುತ್ತಾ ಇದು, ಅಥವಾ ನಿಜವಾದ ಕಾಳಜಿ ಇರೋ ಥರ ಕಾಣಿಸುತ್ತಾ, ಅಥವಾ ಒಂದು ಬರೀ ರಾಜಕೀಯ ಮೇಲಾಟ ಅಂತ ಅನಿಸುತ್ತಾ ಇದು ಅಂತೇಳಿ? ಎಲ್ಲ ಮಾಡೋಕ್ಕೆ ಶಕ್ತಿ ಇರೋರೇ ಈ ಥರ ಸುಮ್ಮನೆ ಇದ್ದರೆ ಹೇಗೆ ಅಂತ. ಜನಕ್ಕೆ ಯಾವಾಗ ಪಿಂಚ್ ಆಗುತ್ತೆ ಅವರಿಗೆ ರಿಯಲೈಸ್ ಆಗುತ್ತೆ, ರೆಸ್ಪೆಕ್ಟಿವ್ ಆಫ್ ಐ ವೋಂಟ್ ಸ್ಪೀಕ್ ಅಬೌಟ್ ದಿ ಪೊಲಿಟಿಕಲ್ ಪಾರ್ಟೀಸ್. ಬಟ್ ಏನಂದರೆ ಅವ್ರಿಗೆ ಯಾವಾಗ ನನಗೆ ಕಷ್ಟ ಆಗ್ತಾ ಇದೆ, ಒಂದು ಫ್ಯಾಮಿಲಿಗೆ ನಡ್ಸೋಕ್ಕೆ ಕಷ್ಟ ಆಗ್ತಾ ಇದೆ ಅಂದಾಗ ಡೆಫಿನೆಟ್ಲಿ ದೇ ವಿಲ್ ಫೀಲ್ ದಿ ಪಿಂಚ್. ಈಗ ನೋಡಿ, ಯಾರಿಗಾದರೂ ಒಂದು ಸ್ವಲ್ಪ ಇವಾಗ ಅವ್ರಿಗೆ ಬಸ್ ಹತ್ತಕ್ಕಾಗಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಎಲ್ಲ ಹಿಂಗಾಯ್ತು, ಬೆಲೆ ಜಾಸ್ತಿ ಆದರೆ ನೋಡಿ ಅದು ಕೊಟ್ಟಿದ್ದಕ್ಕೆ ಇದಾಯಿತು, ಆಟೋಮ್ಯಾಟಿಕ್ ಕನೆಕ್ಟ್ ಮಾಡ್ತಾರೆ. ಸೊ ಈ ಥರದ ನೋವು ಯಾಕಾಗತ್ತೆ ಅಂದರೆ, ಇಲ್ಲ ನನಗೆ ಕಷ್ಟ ಆಗ್ತಾ ಇದೆ ಅನ್ನುವಾಗ ನನ್ಗನ್ಸುತ್ತೆ ಇದರಿಂದ ಅದಿರ್ಬೋದು, ಇವ್ರು ಎತ್ಸಿದ್ರಿಂದ ಅದಾಗಿರ್ಬೋದು ಅಂತ. ಸೊ ಅದಕ್ಕೆ ಓವರಾಲ್ ನಾವೇನು ಯೋಚನೆ ಮಾಡಬೇಕು ಅಂದರೆ, ವೆಲ್ಫೇರ್ ಸ್ಕೀಮ್ಸನ್ನು ಕೊಡುವಾಗ ಕರೆಕ್ಟಾಗಿ ನೀವು ಪ್ಲಾನ್ ಮಾಡದೇ ಇದ್ರೆ, ಅದು ರೀಚ್ ಆಗೋ ಥರ ಬೆನಿಫಿಷರಿಗೆ ರೀಚ್ ಆಗಿ ಓವರಾಲ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜನರಿಗೆ ಜಾಸ್ತಿ ಆಗದೆ ಇದ್ರೆ ಈ ಥರನೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಮತ್ತೆ ಈಗ ಅಸಮಾನತೆನೂ ಜಾಸ್ತಿ ಆಗ್ತಾ ಇರುತ್ತೆ. ಇದು ಸ್ಟಾರ್ಟಿಂಗ್ ಗ್ರೋತ್ ಜಾಸ್ತಿ ಆಗುವಾಗ ಅದನ್ನು ಜಾಸ್ತಿ ಆಗುತ್ತೆ. ಸೊ ಇಂಥ ಟೈಮಲ್ಲಿ ಹ್ಯಾಂಡ್ ಹೋಲ್ಡಿಂಗ್ ಬೇಕು. ಹ್ಯಾಂಡ್ ಹೋಲ್ಡಿಂಗ್ ಬೇಕಾಗುವಾಗ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪೊಲಿಟಿಕಲ್ ಪಾರ್ಟಿ ಇವರೆಲ್ಲ ಕುತ್ಕೊಂಡು, ನಾನು ಅವಾಗಲಿಂದನೂ ಹೇಳ್ತಿರೋದು ಅದನ್ನೇ, ಕೆಲವು ಯಾವುದು ನಮಗೆ ವೆಲ್ಫೇರ್ ಸ್ಕೀಮ್ಸನ್ನು ನಾವು ಕೊಟ್ಟರೆ ನಾವು ಇದನ್ನು ಅಪೋಸ್ ಮಾಡಬಾರ್ದು. ಮೇ ಬಿ ಈಗ ನಾವು ಇವರು ಇದ್ರ ಬಗ್ಗೆ ಹೇಳ್ತಾ ಇದ್ರು, ಅನ್ನಭಾಗ್ಯ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಿರುವಂಥ ಆಹಾರ ಧಾನ್ಯ ರೇಷನ್ ಕಾರ್ಡ್ಗೆ ಕೊಡ್ತಿರೋ ಹೋಲ್ಡರ್ಸ್ಗೆ ಕೊಡ್ತಿರೋದು. ಸೊ ಇದನ್ನು ನಾವು ಅಪೋಸ್ ಮಾಡಲ್ಲ. ಆಯಿತು, ಎಜುಕೇಷನ್ ಫ್ರೀ ಕೊಡ್ತೀವಾ, ಅದನ್ನು ನಾವು ಈ ಥರದ ಕೆಲವು 2-3 ಪ್ಯಾರಾಮೀಟರ್ಸ್ ಮೇಲೆ ಎಲ್ಲರೂ ಒಮ್ಮತ ಬಂದರೆ ಇನ್ನು ಮಿಕ್ಕಿದ್ದು ಯಾವುದು ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇರುತ್ತೆ, ಎಲ್ಲಿ ತಪ್ಪಾಗ್ತಾಯಿದೆ, ಎಲ್ಲಿ ಸರಿ ಹೋಗ್ತಾ ಇದೆ. ಬಹುಶಃ ಇದನ್ನ ಇವರೆಲ್ಲರೂ ಮಾಡೋಕ್ಕೆ ಸಾಧ್ಯ ಆದರೆ ಇಂಡಿಯಾ ನಿಜವಾಗ್ಲೂ ವಿಕಸಿತ ಆಗುತ್ತೆ, ಜನರು ವಿಕಸಿತರಾಗ್ತಾರೆ. ಥ್ಯಾಂಕ್ ಯು ಕೇಶವ್ ಸರ್, ಥ್ಯಾಂಕ್ ಯು ಚಂದ್ರಶೇಖರ್, ಥ್ಯಾಂಕ್ ಯು ವಿವೇಕ್. ಸಾಕಷ್ಟು ವಿಷಯಗಳ ಬಗ್ಗೆ ಇಲ್ಲಿ ಮಾತಾಡಿ, ಥ್ಯಾಂಕ್ ಯು ಸೋ ಮಚ್. ನೋಡೋಣ, ಈ ಬೆಲೆ ಏರಿಕೆ ಬರೀ ಹಾದಿ ಬೀದಿಯ ಪ್ರತಿಭಟನೆಗಳಾಗದೆ ಒಂದು ಜೆನ್ಯೂನ್ ಆಗಿ ಇದರೊಂದು ಪ್ರಯತ್ನಗಳು ನಡೀಲಿ, ಬೆಲೆ ಏರಿಕೆ ಇಳಿಸೋ ದೃಷ್ಟಿಯಿಂದ ಆ ಒಂದು ಪ್ರಯತ್ನ ಆಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.